ಕಳಪೆ ಮೆಕ್ಕೆಜೋಳ ಬೀಜ, ಬರ ಪರಿಸ್ಥಿತಿ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಆಗಸ್ಟ್ 11ರಂದು ರೈತರ ಬೃಹತ್ ಟ್ರ್ಯಾಕ್ಟರ್ ಜಾಥಾ, ಪ್ರತಿಭಟನೆ, ಕಣಗಾಲ್ ಮೂರ್ತಿ. ಕಳಪೆ ಮೆಕ್ಕೆಜೋಳ ಬಿತ್ತನೆ ಬೀಜದಿಂದ ರೈತರಿಗೆ ಉಂಟಾಗಿರುವ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಬೇಕು. ಹಾಸನ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಹಾಸನ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಆಗಸ್ಟ್ 11ರಂದು ಬೃಹತ್ ಟ್ರ್ಯಾಕ್ಟರ್ ಜಾಥಾ ಹಾಗೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಸಂಘದ ರಾಜ್ಯ ವರಿಷ್ಠ ಕಣಗಾಲ್ ಮೂರ್ತಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿದ ಅವರು, ಆಗಸ್ಟ್ 11ರಂದು ಬೆಳಗ್ಗೆ 10:30ಕ್ಕೆ ಹಾಸನದ ಉದ್ದೂರು ರಿಂಗ್ ರೋಡ್ ಬೈಪಾಸ್ನಿಂದ ಟ್ರ್ಯಾಕ್ಟರ್ ಜಾಥಾ ಆರಂಭವಾಗಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ತಲುಪಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು. ಹಾಸನ ಜಿಲ್ಲೆಯಲ್ಲಿ ಮಳೆ ಕೊರತೆಯ ನಡುವೆಯೂ ರೈತರು ದುಬಾರಿ ಬೆಲೆಯ ಮೆಕ್ಕೆಜೋಳ ಬೀಜ ಹಾಗೂ ಗೊಬ್ಬರ ಖರೀದಿಸಿ ಬಿತ್ತನೆ ಮಾಡಿದ್ದಾರೆ. ಆದರೆ ಕಳಪೆ ಗುಣಮಟ್ಟದ ಬೀಜದಿಂದ ಬೆಳೆ ಬಿಳಿ ಸಿಆರ್ ರೋಗಕ್ಕೆ ತುತ್ತಾಗಿ ಸಂಪೂರ್ಣ ಹಾನಿಗೊಳಗಾಗಿದೆ. 1 ಎಕರೆಗೆ ₹30,000ದಿಂದ ₹40,000ವರೆಗೆ ಖರ್ಚು ಮಾಡಿದ ರೈತರಿಗೆ ಬಂಡವಾಳವು ವಾಪಸ್ ಬಾರದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸರ್ಕಾರ ಕೂಡಲೇ ಪ್ರತಿ ಎಕರೆಗೆ ಕನಿಷ್ಠ ₹50,000 ಪರಿಹಾರ ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಎಲ್ಲಾ ರೈತರ ಬೆಳೆ ವಿಮಾ ಪ್ರೀಮಿಯಂ ಅನ್ನು ಸರ್ಕಾರವೇ ಭರಿಸಬೇಕು. ಗ್ರಾಮ ಮಟ್ಟದಲ್ಲಿ ಬೆಳೆ ವಿಮೆ ನೋಂದಣಿಗೆ ಅಗತ್ಯ ವ್ಯವಸ್ಥೆ ಕಲ್ಪಿಸದ ಕಾರಣ ಅನೇಕ ರೈತರಿಗೆ ವಿಮೆ ಮಾಡಿಸಲು ಸಾಧ್ಯವಾಗಿಲ್ಲ. ಗ್ರಾಮ 1 ಕೇಂದ್ರಗಳು, ಬ್ಯಾಂಕುಗಳು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಸರ್ವರ್ ಸಮಸ್ಯೆಯಿಂದ ರೈತರು ಪರದಾಡಿದ್ದು, ಬೆಳೆ ವಿಮೆ ನೋಂದಣಿ ಅವಧಿಯನ್ನು ವಿಸ್ತರಿಸಬೇಕು ಎಂದು ಆಗ್ರಹಿಸಿದರು. ಕಳೆದ ವರ್ಷ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿದ್ದರೆ, ಈ ವರ್ಷ ಮಳೆ ಕೊರತೆ ಮತ್ತು ಕಳಪೆ ಬೀಜದಿಂದ ಬೆಳೆ ನಾಶವಾಗಿದೆ. ಕೃಷಿ ಇಲಾಖೆ ಅಧಿಕೃತವಾಗಿ ಮಾರಾಟಕ್ಕೆ ಅನುಮತಿ ನೀಡಿದ ಬೀಜದಿಂದಲೇ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ಬೀಜ ಕಂಪನಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ರೈತರಿಗೆ ಪರಿಹಾರ ನೀಡಬೇಕು ಎಂದರು. ಆಲೂಗಡ್ಡೆ ಮೇಳದ ಸಂದರ್ಭದಲ್ಲಿ ಉಚಿತ ಔಷಧಿ ಹಾಗೂ ಕೃಷಿ ಸಲಕರಣೆಗಳನ್ನು ವಿತರಿಸುವ ಭರವಸೆ ನೀಡಲಾಗಿದ್ದರೂ ಅನುಷ್ಠಾನವಾಗಿಲ್ಲ. ತಕ್ಷಣವೇ ರೈತರಿಗೆ ಅಗತ್ಯ ಔಷಧಿಗಳನ್ನು ಉಚಿತವಾಗಿ ವಿತರಿಸಬೇಕು ಎಂದು ಅವರು ಆಗ್ರಹಿಸಿದರು. ನಿಜವಾಗಿ ಆ ಜಾರಿ ತಂದ್ರೆ ನಮಗೂ ಒಂದು ಖುಷಿ. ಅವ್ರು ಜಾರಿ ತರಲ್ಲ, ಅವರು ಯಾವಾಗ್ಲೂ ಅವ್ರಿಗೆ ಅರ್ಧಂಬರ್ಧ ಉಳ್ಕಂದ್ರೆ ನೋಡಿ, ಯಾವತ್ತೂ ಪರಿಹಾರ ನಮಗೆ ಸಿಕ್ಕಲ್ಲ. ಪರಿಹಾರ ಬಂದ್ರೆ ಏನ್ ರಾಜಕಾರಣಿಗಳಿಗೆ ಸಿಕ್ಕುತ್ತೋ ಅವ್ರು ರೈತರಿಗೆ ಸಿಕ್ಕಲ್ಲ. ಅವ್ರಿಗೆ ಸಿಕ್ಕದೆ ₹1 ನಾಕಾಣಿ. ಹಂಗಾಗಿ ಸ್ನೇಹಿತರೆ, ಇವತ್ತು ನಮ್ಗೆ ಆ ಪಕ್ಷ ಈ ಪಕ್ಷ ಅಂತ ಕೇಳಲ್ಲ. ದಯವಿಟ್ಟು ಎಲ್ಲರೂ ಎಲ್ಲ ಪಕ್ಷದವರು ನಮಗೆ ರೈತರಿಗೆ ಅನುಕೂಲ ಮಾಡಲಿ ಅಂತ ನಾವು ಕೇಳ್ಕೊತೀವಿ. ಯಾಕಂದ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪಾಪ ಅದೆಷ್ಟೋ ಸಾವಿರ ಆಟಕ್ಕೆ ದುಡ್ಡು ಹಾಕಿದ್ರು ಬೆಂಗಳೂರಲ್ಲಿ. ಇಲ್ಲಿ ರೈತರು ಸತ್ತು ಹೋಗ್ತಾ ಇದೀವಿ. ನನ್ಗೊಂಚೂರು ಹಾಕ್ಬೋದಾಯ್ತು ಹಾಸನ ಜಿಲ್ಲೆಗೆ ಹೋಸತಿ. ತಮಗೆ ಗೊತ್ತಿದೆ ನೋಡಿ, ಎಲ್ಲೆಲ್ಲಿ ಯಾವ ತರ ಹೊಡ್ಕೋಬೇಕು, ಹೊಡಿಬೇಕು, ಹೆಂಗೆ ಓಟ ಕವರೇಜ್ ಮಾಡ್ಕೋಬೇಕು ಅಂತ ಅವ್ರಿಗೆ ಗೊತ್ತು. ಅವ್ರಿಗೆ ರೈತರು ಬೇಕಾಗಿಲ್ಲ, ಜನಗಳ ಯಾವ ತರ ಅಟ್ರಾಕ್ಷನ್ ಮಾಡ್ಬೇಕು ಅಂತ ಚೆನ್ನಾಗಿ ಕಲ್ತಿದ್ದಾರೆ ಡ್ರಾಮಾಗಳ. ಹಂಗಾಗಿ ಈ ಸತಿ ಯಾವ ಡ್ರಾಮಾನು ನಡೆಯಲ್ಲ. ದಯವಿಟ್ಟು ರೈತರು ಏನು ಬೆಳೆ ಪರಿಹಾರ ಕೇಳ್ತಾ ಇದೀವಿ ಅದು ಬಿಡುಗಡೆ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಾವು ಹೇಳ್ತೇವೆ. ನೀವು ಮಾತಾಡಿ ಏನಾರು ಇದು ರಾಗಿದ್ ಮಾತಾಡೋಣ. ರಾಗಿದ್ ಹೇಗೆ ಎಷ್ಟು ಮಂದಿ 40% ಮಳೆ ಕೊರತೆ ಐತೆ ಅಂತ ಹೇಳ್ಬಿಟ್ಟು ಕೃಷಿ ಇಲಾಖೆಯೇ ವರದಿ ಕೊಟ್ಟಿದ್ದಾರೆ. ಈಗ ಬಿತ್ತನೆ ಆಗ್ಬೇಕಾಗಿದ್ದು 2,80,000 ಹೆಕ್ಟೇರ್ ಪ್ರದೇಶದಲ್ಲಿ ಗುರಿ ಇತ್ತಂತೆ. ಬರೀ 30% ಬಿತ್ತನೆ ಆಯ್ತು ಅಂತ ಹೇಳ್ತಾರೆ. ಅದರಲ್ಲಿ ಇವ್ರ ಮಾಹಿತಿ ಪ್ರಕಾರ ಮಳೆನೇ ಆಗಿಲ್ಲ, ಬರೀ 50% ಮಳೆ ಆಯ್ತು ಅಂತ ಹೇಳ್ತಾರೆ. ಇಂಥ ಸಂದರ್ಭದೊಳಗೆ ರೈತರಿಗೂ ಎಷ್ಟು ದಿಕ್ತೋಚಂಗಾಗ್ಯಾರೆ ಅಂದ್ರೆ ಇದು ಹೇಳ್ತಿರ್ದು ಅಷ್ಟು ತೀರಾ ಅವರು ಇವತ್ತಿನ ಗೊಬ್ಬರದ ರೇಟು, ಇವತ್ತಿನ ಬೀಜದ ರೇಟು ಇವೆಲ್ಲ ಭಾರಿ ದುಬಾರಿ ಐತೆ. ಆ ದುಬಾರಿಲೂ ಈ ರೈತ ದೇಶಕ್ಕೆ ಅನ್ನ ಕೊಡ್ಬೇಕು ಅಂತ ಬಿತ್ತನೆ ಮಾಡ್ತಾನೆ. ವರ್ಷಕ್ಕೆ ಒಂದೇ ಸರಿ ಬಿತ್ತನೆ ಮಾಡೋದು. ಅವನು ಬಿತ್ತಿದಂತ ಜೋಳ ಯಾವ ಪರಿಸ್ಥಿತಿಗೆ ಹೋಯ್ತೆ ಅಂದ್ರೆ ಅದು ಹೇಳ್ಬಾರ್ದು. ಈಗ ಅದಕ್ಕೆ ಒಂದು ವಿಜ್ಞಾನಿಗಳು ತಂಡಗಳು ಏನು ವರದಿ ಕೊಟ್ಟವರೋ ಗೊತ್ತಿಲ್ಲ. ಹೋದ ಸರಿ ಅತಿವೃಷ್ಟಿ ಅಂತ ಕೊಟ್ಟಿದ್ರು, ನಾವೇ ತುಂಬಾ ಹೋರಾಟ ಮಾಡ್ದಂಗೆ ಬರ್ತಾನೆ ನೇತೃತ್ವದಲ್ಲಿ. ಈ ಸರಿ ಯಾವ ವರದಿ ಕೊಟ್ಟಾರೋ ಗೊತ್ತಿಲ್ಲಪ್ಪ. ಈಗ ಬೀಜ ತಯಾರು ಮಾಡೋದು ಅವರ್ಯಾ, ಇಂಥ ಔಷಧಿ ಹೊಡಿ ಅಂತ ಹೇಳೋದು ಅವರ್ಯಾ, ಎಲ್ಲ ಅವರೇ ಹೇಳಿದ್ಮೇಲೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದಾಗ ನಮ್ಮ ಮುರ್ದ ಹೇಳ್ದಂಗೆ ಇಲಾಖೆ ಏನಕ್ಕೆ ಬೇಕು ಅಂತ ನಮ್ದೇ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಇಷ್ಟೊಂದು ಹೀನಾಯ ಪರಿಸ್ಥಿತಿ ಬಂದಿದೆ. ಈಗ ಪಕ್ಕದ ನಾನೊಂದು ಮನೆ ನೋಡಿದೆ, ನಮ್ಮ ಜಿಲ್ಲೆ ಒಬ್ಬ MLA 250 ಕೋಟಿ ರೂಪಾಯಿ ಕೊಟ್ಟು ಮನೆ ಕಟ್ತಾರಂತೆ. ಇಡೀ ಜಿಲ್ಲೆಗೆ ಬರೀ ಒಂದು 40 ಕೋಟಿ ರೂಪಾಯಿ ಕಟ್ಟರೆ ಇಡೀ ಉಚಿತವಾಗಿ ವಿಮೆ ಕೊಡ್ಬೋದು. ಆ ಪರಿಸ್ಥಿತಿ ಈ ನಮ್ಮ ರಾಜಕಾರಣಿಗಳಿಗಿಲ್ಲ. ಬರೀ ಕೇವಲ 40 ಕೋಟಿ ರೂಪಾಯಿ ಒಂದೊಂದು ಓಟಿಗೆ ಒಬ್ಬೊಬ್ಬ MLA 40ರಿಂದ 50 ಕೋಟಿ ಖರ್ಚು ಮಾಡಿ ಗೆಲ್ತಾರೆ. ಇವತ್ತು ನಮ್ಮ 4 ಲಕ್ಷ ನಮ್ಮ ಜಿಲ್ಲೆಯಲ್ಲಿ ರೈತರುಗಳಿದೆ ಅಂತ ಮಾಹಿತಿ ಇದೆ. ಅಟ್ಲೀಸ್ಟ್
ಉಚಿತವಾಗಿ ಒಂದು ಬೆಳೆ ವಿಮೆ ಕಟ್ಕೊಡ್ಬೋದಾಯ್ತು. ಪಕ್ಕದ ಒಂದ್ 2-3 ತಾಲೂಕು ಕುಣಿಗಲ್ ಎಂಬರ್ ಇರ್ಬೋದು, ಮಾಗಡಿಯರೆಲ್ಲ ನಾನು ಕೇಳಿದೆ ಮೊನ್ನೆ, ಉಚಿತ ಸಾಮೂಹಿಕವಾಗಿ ಇಡೀ ತಾಲೂಕಿಗೆ ಬೆಳೆ ವಿಮೆ ಕಟ್ಕೊಟ್ಟವ್ರೆ. ನಮ್ಮಲ್ಲ ಇದೇ ರೋಗ ಇದೇ ಇಲ್ಲಪ್ಪ, ಅಲ್ಲಿ ಮರೆಸ್ಬಿಟ್ಟವ್ರೆ ಅನ್ಸುತ್ತಪ್ಪ ನಮ್ಮನ್ನ. ಬರೀ ಓಟಿಗೆ ಓಟ್ ಹಾಕಿಸ್ಬೇಕ ಬರ್ತಾರೆ, ದುಡ್ಡು ಕೊಡ್ತಾರೆ ಹೋಗ್ತಾರೆ. ಇಂಥ ಪರಿಸ್ಥಿತಿ ಎಲ್ಲಾರವೆ ನಮ್ಮ ನೋಡಿ ಹೆಂಗಾಯ್ತು ಅಂದ್ರೆ, ಬ್ಯಾಂಕ್ ಸಾಲ ತಗೊಂಡಿದ್ದಾರೆ, ಬ್ಯಾಂಕಿಗೆ ಏನಾದ್ರು ನಾವು ಸಾಲ ಬೆಳೆ ವಿಮೆ ಕಟ್ಟಕ್ ಹೋದ್ರೆ ಸರ್ವರ್ ಇಲ್ಲ. ಗ್ರಾಮವನಿಗೆ ಹೇಳ್ತಾರೆ, ಗ್ರಾಮವನದಲ್ಲಿ ಒಂದ್ ದಿವಸಕ್ಕೆ 5ರಿಂದ 10 ಜನದ್ದು ಇದಾಗೋದಿಲ್ಲ. ಬರೀ ಕೇವಲ 10% ಬೆಳೆ ವಿಮೆ ಆಗಿಲ್ಲ. ಇಷ್ಟೊಂದು ನಷ್ಟ ಐತೆ, ಬರೀ 10%. ಇದ್ರ ಬಗ್ಗೆ ನಾವು ಕೃಷಿ ಇಲಾಖೆ ಕೇಳ್ದೋ, ನಾವು ರೈಟಿಂಗ್ ಲೆಟರ್ ಕೊಟ್ಟು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬನ್ನಿ, ಒಂದು ಕಂಪ್ಯೂಟರ್ಗಳು ತಗೊಂಡು ಬನ್ನಿ, ನಾವು ಕಟ್ಟಿಸ್ಕೊಡ್ತೀವಿ ಅಂತ ಕೇಳ್ದೋ, ಅದನ್ನ ಮಾಡಕ್ ತಯಾರಿಲ್ಲ ಅವರು. ಬರೀ ಒಂದು ಘೋಷಣೆ ಮಾಡೋದು, ಒಂದು ಬೆಳೆ ವಿಮೆ ಕಟ್ಟಬೇಕು, 4 ದಿವಸ 5 ದಿವಸ ಸತ್ತಿದ್ದಾರೆ ರೈತರುಗಳು. ಇಷ್ಟೊಂದು ಹೀನಾಯ ಪರಿಸ್ಥಿತಿ ಬಂದಿದೆ. ಆದ್ರೆ ಇಲಾಖೆಗಳು ನಮ್ಮ ಮೂರ್ತಂಡ ಹೇಳಿದಾಗೆ ಒಬ್ರು ಉಸ್ತುವಾರಿ ಸಚಿವರು ಹೊಸದಾಗಿ ಬಂದಿದ್ದಾರೆ. ಅವರು ಎಲ್ಲಾ ತಕ್ಕೂ ಈಗ ಅವರ ಸಮೀಕ್ಷೆ ಮಾಡ್ತಾವ್ರೆ. ಒಳ್ಳೆ ಉತ್ತಮ ರೈತರ ಬಗ್ಗೆ ಭಾರಿ ಕಾಳಜಿ ಇದೆ ಅವರಿಗೆ. ನೋಡೋದು ಈ ಸರಿ ಕಾದ್ ನೋಡ್ತೀವಿ. ಸದ್ಯದಲ್ಲಿ ಬರ ಅನ್ನೋದು ಘೋಷಣೆ ಆಗ್ಬೇಕು ನಮ್ಮ ಜಿಲ್ಲೆ. ಬರ ಅನ್ನೋದು ಘೋಷಣೆ ಆದ್ರೆ ಈ ಸರಿ ಹೈನುಗಾರಿಕೆಯಲ್ಲಿ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿ ತಾಸ್ತ. ದನಿಗೆ ಮೇಲೇನ್ ಮಾಡ್ತಾರೋ ಅಂತ ನಮಗೆ ಒಂದು ಆತಂಕ ಐತೆ. ಒಂದು ಎಷ್ಟು ದನ ಹೋಗಿರೋ ಜೋಳ ತಿನ್ನಂಗಿಲ್ಲ, 1 ತಿಂಗಳು 2 ತಿಂಗಳು ಮೇಂಟೈನ್ ಮಾಡ್ಬೋದು. ಇನ್ನು ಈ ಪಶು ಇಲಾಖೆಯವರು ಗಮನನೇ ಇಲ್ಲ ಬಿಡಿ. ಈಗ ಏನೇನು ಕೊಡ್ಬೇಕು ಏನೋ ಅವೆಲ್ಲ ಮರ್ತೋಗ್ಬಿಟ್ಟವ್ರೆ. ಹಾಗಾಗಿ ವಿವಿಧ ಬೇಡಿಕೆಗಳಿಗೆ ಈಡೇರಿಸಿ ನಾವು ಒಂದು ಕನಿಷ್ಠ 300 ಟ್ರ್ಯಾಕ್ಟರ್ ಉದ್ದೂರು ಬೈಪಾಸ್ ಇಂದನ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಿಂದ DC ಆಫೀಸ್ ತಕ್ಕೆ ಒಂದು ಬೃಹತ್ ಪ್ರತಿಭಟನೆ ಮೂಲಕ ಹಾಸನ ಬರವಂತ ಘೋಷಣೆ ಮಾಡಿ, ನಾವು ಹೋದ ವರ್ಷ ಅತಿವೃಷ್ಟಿಯಿಂದ ನಷ್ಟ ಆಗೈತೆ, ಈ ತರ